ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟೈಗುನಲ್ಲಿ ಬ್ಲೂಟೂತ್ನ ಮೊಬೈಲ್ಗೆ ಯಾವ ಥರ ಕನೆಕ್ಟ್ ಮಾಡೋದು, ಟೈಗುನ್ ಮ್ಯೂಸಿಕ್ ಸಿಸ್ಟಮಲ್ಲಿ ಯಾವ ಥರ ಒಂದು ಬ್ಲೂಟೂತ್ನ ಕನೆಕ್ಟ್ ಮಾಡೋದು, ಹೇಗೆ ಯೂಸ್ ಮಾಡೋದು ಅದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನೀವು ಮ್ಯೂಸಿಕ್ ಸಿಸ್ಟಮ್ನ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ನಿಮಗೆ ಮ್ಯೂಸಿಕ್ ಸಿಸ್ಟಮು ಕಾಣುತ್ತೆ. ಸೊ ನಿಮ್ಮ ಒಂದು ಮೊಬೈಲು ಬ್ಲೂಟೂತ್ ಆನ್ ಮಾಡ್ಕೋಬೇಕಾಗುತ್ತೆ ನೀವು ಫಸ್ಟು. ಸೊ ಮೊಬೈಲಲ್ಲಿ ಬ್ಲೂಟೂತ್ ಮೊಬೈಲಲ್ಲಿ ಆನ್ ಆಗಿರಬೇಕು. ಸೊ ನೋಡ್ತಾ ಇದ್ದೀರಾ, ನಾನು ಆನ್ ಮಾಡ್ತಾಯಿದ್ದೀನಿ ಬ್ಲೂಟೂತ್ನ. ಸೊ ಮೊಬೈಲಲ್ಲಿ ಬ್ಲೂಟೂತ್ ನಿಮಗೆ ಆನ್ ಆಗಿದೆ. ಸೊ ನೆಕ್ಸ್ಟು ನಿಮಗೆ ಕಾರಲ್ಲಿ ಬಂದರೆ ಈ ರೀತಿಯಾಗಿ ನಿಮಗೆ ಪೇಜ್ ಕಾಣುತ್ತೆ, ನೋಡ್ತಾ ಇರ್ಬೋದು. ಸೊ ಹೋಮ್ ಪೇಜು, ಅಥವಾ ನೀವು ಹೋಮ್ ಪೇಜಲ್ಲಿ ಇದ್ರೂ ನೀವು ಕೂಡ ಇಲ್ಲೂ ಕೂಡ ಫೋನ್ ಕನೆಕ್ಷನ್ ಅಂತ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ಕೂಡ ನಿಮಗೆ ಮ್ಯೂಸಿಕ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಫೋನ್ ನಿಮಗೆ ಹೈಲೈಟ್ ಆಗ್ತಾಯಿಲ್ಲ. ಸೊ ಇಲ್ಲಿ ಕೂಡ ನಿಮಗೆ ಈ ಕಾಲ್ ಸಿಂಬಲ್ನ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕನೆಕ್ಟ್ ಅಂತ ಆಪ್ಷನ್ ಸಿಗುತ್ತೆ. ಸೊ ನೋಡ್ಬೋದು ಇಲ್ಲಿ ವೈಫೈ ಮತ್ತು ಕನೆಕ್ಟು. ಸೊ ನೀವು ವೈಫೈ ಯೂಸ್ ಮಾಡಿಕೊಂಡು ಬೇರೆ ಎಲ್ಲ ಯೂಸ್ ಮಾಡ್ಬೋದು. ಸೊ ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಬ್ಲೂಟೂತ್ನ ಕನೆಕ್ಟ್ ಮಾಡೋದು, ಯೂಸ್ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಆ್ಯಡ್ ಡಿವೈಸ್ ಅಂತಿರುತ್ತೆ. ಸೊ ಅದೇ ರೀತಿ ನಿಮಗೆ ಇಲ್ಲಿ ಹೋಮ್ ಪೇಜಲ್ಲೂ ಕೂಡ ಫೋನ್ ಕನೆಕ್ಷನ್ ಅಂತ ಇರುತ್ತೆ. ಸೊ ಅದು ಕೂಡ ಇಲ್ಲಿಗೆ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ಸೊ ಮೊಬೈಲ್ನ ನೀವು ಬ್ಲೂಟೂತ್ ಆನಲ್ಲಿರಬೇಕು. ನೆಕ್ಸ್ಟು ನೀವು ಇಲ್ಲಿ ಆ್ಯಡ್ ಡಿವೈಸ್ ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಸರ್ಚ್ ಆಗುತ್ತೆ. ಸೊ ನಿಮ್ಮ ಒಂದು ಫೋನ್ ನೇಮ್ ಏನು ಕೊಟ್ಟಿದ್ದೀರಾ, ಸೊ ಅದು ನಿಮಗೆ ಇಲ್ಲಿ ಹೈಲೈಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಸರ್ಚ್ ಆಗ್ತಾಯಿದೆ. ನೋಡಿದ್ರಲ್ಲ, ನಿಮಗೆ ಗ್ಯಾಲಕ್ಸಿ F05 ಅಂತ ನಿಮ್ಮ ಒಂದು ಫೋನ್ ನೇಮು ಬರುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಸರ್ಚ್ ಆದಾಗ ಕನೆಕ್ಟಿಂಗಲ್ಲಿರುತ್ತೆ. ಸೊ ಇಲ್ಲಿ ನಿಮಗೆ ಪೇರ್ ಆಪ್ಷನ್ ಬರುತ್ತೆ. ಸೊ ಪೇರ್ ಆಪ್ಷನಲ್ಲಿ ನೀವು ಪೇರ್ ಕೊಟ್ಟರೆ, ಸೊ ಇಲ್ಲಿ ಕೂಡ ನೀವು ಎಸ್ ಕೊಡಬೇಕಾಗುತ್ತೆ. ಸೊ ಎರಡೂ ಕಡೆ ನೀವು ಪೇರ್ ಕೊಟ್ಟಾಗ ನಿಮಗೆ ಈ ರೀತಿಯಾಗಿ ಒಂದು ಆ್ಯಂಡ್ರಾಯ್ಡ್ ಆಟೋ ಬ್ಲೂಟೂತಿಂದ ವರ್ಕ್ ಆಗೋದು ನಿಮಗೆ ಶೋ ಆಗುತ್ತೆ. ಸೊ ವುಡ್ ಯು ಲೈಕ್ ಟು ಸ್ಟಾರ್ಟ್ ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ ಅಂತ ಬರುತ್ತೆ. ಸೊ ಎಸ್ ಅಂತ ನೀವು ಇಲ್ಲಿ ಕೊಟ್ಟಾಗ ಸೊ ಕಾಂಟ್ಯಾಕ್ಟ್ ಫೇಲ್ಡ್ ಅಂತ ಬರ್ತದೆ. ಸೊ ಇಲ್ಲಿ ಕಾಂಟ್ಯಾಕ್ಟ್ ಸಿಂಕ್ ಫೇಲ್ಡ್ ಅಂದಾಗ ಕಾಂಟ್ಯಾಕ್ಟ್ನ ನೀವು ಬೇಕು ಅಂದರೆ ಓಕೆ ಕೊಡ್ಬೋದು, ಬೇಡ ಅಂದರೆ ಬೇಡ. ಸೊ ಎಸ್ ಕೊಟ್ಟರೆ ನೀವು ಇಲ್ಲೂ ಕೂಡ ಅಲೋ ಕೊಡಬೇಕಾಗುತ್ತೆ ಕಾಂಟ್ಯಾಕ್ಟ್ಸ್ಗೆ. ಸೊ ಅಲೋ ಕೊಡ್ತಾಯಿದ್ದೀನಿ ನಾನು. ಈ ರೀತಿಯಾಗಿ ನಿಮಗೆ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಆ್ಯಂಡ್ರಾಯ್ಡ್ ಆಟೋ ಬ್ಲೂಟೂತಿಂದ ನಿಮಗೆ ಈ ರೀತಿಯಾಗಿ ಕನೆಕ್ಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಕಂಟಿನ್ಯೂ ಸೆಟಪ್ ಆನ್ ಯುವರ್ ಸ್ಕ್ರೀನ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಈ ಥರ ತೋರಿಸಿದಾಗ ನೀವು ಇಲ್ಲಿ ವೆಲ್ಕಮ್ ಟು ಆ್ಯಂಡ್ರಾಯ್ಡ್ ಆಟೋ ಕೊಟ್ಟರೆ ಸೊ ಕಂಟಿನ್ಯೂ ಬರುತ್ತೆ. ಸೊ ಓಕೆ ಕೊಟ್ಟರೆ ನಿಮ್ಮ ಒಂದು ಮೊಬೈಲ್ ನಿಮಗೆ ಆ್ಯಂಡ್ರಾಯ್ಡ್ ಆಟೋ ನಿಮಗಿಲ್ಲಿ ಸಿಗುತ್ತೆ. ಸೊ ಬ್ಲೂಟೂತಿಂದ ಯಾವ ರೀತಿ ಆ್ಯಂಡ್ರಾಯ್ಡ್ ಆಟೋ ವರ್ಕ್ ಆಗುತ್ತೆ ಅನ್ನೋದನ್ನ ನೀವು ನೋಡ್ಬೋದು. ಇದರಲ್ಲಿ ಯಾವುದರಲ್ಲಿ ಟೈಗುನ್ ಅಥವಾ ವರ್ಟಸು ಅಥವಾ ಸ್ಕೋಡಾ, ಸ್ಲ್ಯಾವಿಯಾ, ಫೋಕ್ಸ್ ವ್ಯಾಗನ್ದು ಯಾವುದೇ ಕಾರ್ ಇದ್ದರೂ ನೀವು ಈ ರೀತಿಯಾಗಿ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿಯಾಗಿ ನೀವು ಕನೆಕ್ಟ್ ಮಾಡಿದಾಗ ನಿಮಗೆ ಒಂದು ಕಾಲ್ ಆಪ್ಷನ್ನು, ಸೊ ಕಾಲು, ಕಾಂಟ್ಯಾಕ್ಟ್ಸು ನೀವೇನಾದ್ರು ಸಿಂಕ್ ಆನಲ್ಲಿ ಇಟ್ಟಿದ್ರೆ ನಿಮಗಿದೆಲ್ಲ ತೋರಿಸ್ತಾ ಹೋಗುತ್ತೆ. ಸೊ ನೆಕ್ಸ್ಟು ನೀವು ಬಂದರೆ ಯೂಟ್ಯೂಬ್ ಮ್ಯೂಸಿಕ್ನ ನೋಡ್ಬೋದು. ನೆಕ್ಸ್ಟು ಮ್ಯಾಪ್ನ ನೀವು ಓಪನ್ ಮಾಡಿದ್ರೆ ಲೊಕೇಶನ್ ಆನ್ ಮಾಡಿಟ್ರೆ ನಿಮಗೆ ಆಟೋಮೆಟಿಕಲಿ ಲೊಕೇಶನ್ ಕೂಡ ಬರುತ್ತೆ. ಮತ್ತು ವಾಯ್ಸ್ ಅಸಿಸ್ಟೆಂಟು ಕೂಡ ಇರುತ್ತೆ. ನೀವು ವಾಯ್ಸ್ ಅಸಿಸ್ಟೆಂಟಲ್ಲಿ ನೀವೇನು ಬೇಕಾದರೂ ಹೇಳಿದ್ರೆ ನೀವು ಅದು ನಿಮಗೆ ಶೋ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ನೋಡ್ಬೋದು. ನಿಮ್ಮ ಮೊಬೈಲ್ನ ಇನ್ಫಾರ್ಮೇಷನ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಚಾರ್ಜಿಂಗ್ ಎಷ್ಟಿದೆ, ನೆಟ್ವರ್ಕ್ ಎಷ್ಟಿದೆ, ಟೈಮು ಎಲ್ಲ ನಿಮಗೆ ಇದರಲ್ಲಿ ತೋರಿಸುತ್ತೆ. ಕಾಲ್ ಕೂಡ ನೀವು ಮಾಡ್ಬೋದು. ಸೊ ಡಯಲ್ ನಂಬರ್ ಇರುತ್ತೆ, ಡಯಲ್ ಮಾಡಿದ್ರೆ ನಿಮಗೆ ಕಾಲ್ ಹೋಗುತ್ತೆ. ಸೊ ಈ ರೀತಿಯಾಗಿ ನೀವು ನೋಡ್ಬೋದು. ಈ ರೀತಿಯಾಗಿ ನಿಮ್ಮ ಒಂದು ಸ್ಮಾರ್ಟ್ ಫೋನ್ನ ಬ್ಲೂಟೂತಲ್ಲಿ ಆ್ಯಂಡ್ರಾಯ್ಡ್ ಆಟೋ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಫುಲ್ಲು ನಿಮಗೆ ಮ್ಯೂಸಿಕ್ ಎಲ್ಲ ನಿಮಗಿಲ್ಲಿ ಆಟೋಮೆಟಿಕಲಿ
ಫೋನಲ್ಲಿ ಬರ್ತಾ ಇರುತ್ತೆ. ಸೊ ನಿಮ್ಮದು ಯಾವುದೇ ಒಂದು ಸಾಂಗ್ ಇದ್ರೂ ಕೂಡ ಬರುತ್ತೆ. ನೆಕ್ಸ್ಟು ನಿಮಗೆ ವಾಯ್ಸ್ ಅಸಿಸ್ಟೆಂಟು ಕೂಡ ನಿಮಗೆ ಇಲ್ಲಿ ಬರುತ್ತೆ. ಸೊ ವಾಯ್ಸ್ ಅಸಿಸ್ಟೆಂಟು ನೀವು ಕೀ ಆನ್ ಮಾಡಿಕೊಂಡು, ಸೊ ನೆಕ್ಸ್ಟು ನೀವೇನಾದರೂ ವಾಯ್ಸ್ ಅಸಿಸ್ಟೆಂಟ್ಗೆ ಇಲ್ಲಿ ಸಿಂಬಲ್ ಇದೆ. ಸೊ ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕಲಿ ಮ್ಯೂಸಿಕ್ ಸಿಸ್ಟಮಲ್ಲಿ ಹೌ ಕ್ಯಾನ್ ಐ ಹೆಲ್ಪ್ ಅಂತ ಕೇಳುತ್ತೆ. ಸೊ ನೋಡ್ತಾ ಇರ್ಬೋದು. ಆ ರೀತಿ ನೀವು ಏನೇ ನೀವು ಒಂದು ಕಾಲ್ ಮಾಡಬೇಕು ಅಂದರೆ ನಿಮಗೆ ಆಟೋಮೆಟಿಕ್ಲಿ ಕಾಲ್ ಕೂಡ ಕನೆಕ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಬ್ಲೂಟೂತ್ನ ಕನೆಕ್ಟ್ ಮಾಡ್ಕೊಳ್ಳೋದು ಮೊಬೈಲ್ನಿಂದ ಮ್ಯೂಸಿಕ್ ಸಿಸ್ಟಮ್ಗೆ. ಟೈಗುನ್ ಅಥವಾ ವರ್ಟಸ್ ಅಥವಾ ನಿಮಗೆ ಸ್ಕೋಡಾ ಸ್ಲ್ಯಾವಿ ಅಥವಾ ಸ್ಕೋಡಾ ವೆಹಿಕಲ್ಸ್ ಯಾವ್ದಾದ್ರು ಇದ್ದರೆ ಸೊ ನೀವು ಈ ರೀತಿಯಾಗಿ ಕನೆಕ್ಟ್ ಮಾಡಿಕೊಂಡು ಆ್ಯಂಡ್ರಾಯ್ಡ್ ಆಟೋನ ಯೂಸ್ ಮಾಡ್ಬೋದು. ಸೊ ನಿಮ್ಮ ಒಂದು ಐ ಡಿ ಕೂಡ ಇಲ್ಲಿರುತ್ತೆ. ನಿಮ್ಮ ಒಂದು ಐ ಡಿ ಕೂಡ ಬೇರೆ ಸಪ್ರೇಟ್ ಐ ಡಿ ಕೂಡ ನೀವು ಹಾಕೋಬೋದು. ಸೊ ನೋಡ್ತಾ ಇದ್ದೀರಲ್ಲ. ಸೊ ಇಷ್ಟೇ ಈ ವಿಡಿಯೋದಲ್ಲಿ ಯಾವ ರೀತಿ ನೀವು ಇದನ್ನ ಯೂಸ್ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ವೈಫೈನ ಯಾವ ರೀತಿ ಕನೆಕ್ಟ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದ.